ಗುಂಡೇಟಿನ ಮೂಲಕ ಒಬ್ಬನ ಸಾವು, ಒಂದು ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ನಡೆದಿರತಕ್ಕಂತಹ ರಾಜಕೀಯ ವೈಷಮ್ಯ, ರಾಜಕೀಯ ಜಿದ್ದಾಜಿದ್ದಿ, ರಾಜಕೀಯ ಪ್ರತಿಷ್ಠೆ, ಇದೆಲ್ಲದರ ಫಲವಾಗಿ ಆಗಿರ್ತಕ್ಕಂತಹ ಗಲಾಟೆ, ಗದ್ದಲ, ಗುಂಡೇಟು, ಲಾಠಿ ಚಾರ್ಜ್, ಅಲ್ಲಿ ಕಲ್ಲು ತೂರಾಟ, ದೊಣ್ಣೆ ಹಿಡಿದು ಬಡದಾಟ, ಕಣ್ಣಿಗೆ ಎರಚಿರ್ತಕ್ಕಂತಹ ಖಾರದ ಪುಡಿ, ಎಸೆದಿರುವಂತಹ ಪೆಟ್ರೋಲ್ ಬಾಂಬ್ಗಳು, ಇವೆಲ್ಲವೂ ಕೂಡ ಬಳ್ಳಾರಿಯಲ್ಲಿ ದ್ವೇಷದ ರಾಜಕೀಯ ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅನ್ನೋದಕ್ಕೆ ಇರುವ ಸಾಕ್ಷಿ. ಭರತ್ ರೆಡ್ಡಿ ಸಮ್ಮುಖದಲ್ಲೇ, ಭರತ್ ರೆಡ್ಡಿಯ ಕುಮ್ಮಕ್ಕಿನಿಂದಲೇ ಆದಂತಹ ಕೊಲೆ ಅನ್ನುವಂಥ ಆರೋಪವನ್ನ ಈಗ ರಾಜಶೇಖರ್ ಸಾವಿನ ಬಗ್ಗೆ ಜನಾರ್ದನ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಶ್ರೀರಾಮುಲು ಅವರು ಕೂಡ ಹೇಳ್ತಾ ಇದ್ದಾರೆ. ಬಳ್ಳಾರಿ ಫೈರಿಂಗ್ ಕೇಸ್ಗೆ ಈಗ ಟ್ವಿಸ್ಟ್ ಕೊಟ್ಟಿದ್ದಾರೆ ರೆಡ್ಡಿ ಬ್ರದರ್ಸ್. ಭರತ್ ರೆಡ್ಡಿ ಅರೆಸ್ಟ್ ಆಗೋವರೆಗೂ ಹೋರಾಟದ ಶಪಥವನ್ನ ತಾಳಿದ್ದಾರೆ. ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲೇಬೇಕು ಅನ್ನುವಂಥದ್ದು ರೆಡ್ಡಿ ಬ್ರದರ್ಸ್ ಆಗ್ರಹ. ಜನಾರ್ದನ್ ರೆಡ್ಡಿಯ ಮನೆಯ ಮುಂಭಾಗದಲ್ಲಿ ನಡೆದಿರತಕ್ಕಂತಹ ಗಲಾಟೆ ಪ್ರಕರಣವನ್ನ ಕಳೆದ 7-8 ದಿವಸಗಳಿಂದಲೂ ಕೂಡ ನಿರಂತರವಾಗಿ ರಾಜಕೀಯವಾಗಿ ತಮ್ಮ ಎದುರಾಳಿಗಳ ವಿರುದ್ಧದ ದಾಳಿಯ ಅಸ್ತ್ರವಾಗಿ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಾಣ ರಕ್ಷಣೆಗೆ ಬೇಕಾಗಿ ಓಡ್ತಾ ಇದ್ದಂತಹ ರಾಜಶೇಖರ್ ಗುಂಡೇಟಿಗೆ ಬಲಿಯಾಗಿದ್ದ. ಆದರೆ ಗುಂಡೇಟಿಗೆ ಬಲಿಯಾಗಿದ್ದಂತಹ ರಾಜಶೇಖರ್ನ ಸಾವಿಗೆ ಏನು ಕಾರಣ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ. ಜನಾರ್ದನ್ ರೆಡ್ಡಿ ಅವರು ಬಹಳ ಹಿಂದೆ, ಸುಮಾರು 20 ವರ್ಷಗಳ ಹಿಂದೆ, 19 ವರ್ಷಗಳ ಹಿಂದೆ, 2006 ಐ ಥಿಂಕ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಒಂದು ವಿಡಿಯೋ ರಿಲೀಸ್ ಮಾಡಿದರು. ಅದೇ ಸ್ವರೂಪದಲ್ಲಿ ಇವತ್ತು, ಆವಾಗ ಇನ್ನೂ ಕೂಡ ವಿಡಿಯೋದ ಮೊದಲ ಹಂತಗಳ ಅಂಶ ಆಗಿತ್ತು, ಆದರೆ ಇವತ್ತು ಒಂದು ಪಕ್ಕಾ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಯಾವ ಸ್ವರೂಪದಲ್ಲಿ ಗಲಾಟೆ ನಡೆದಿದೆ ಅನ್ನುವಂಥದ್ದನ್ನು ಅವರು ವಿವರಿಸಿದ್ದಾರೆ, ವಿಡಿಯೋವನ್ನು ತೋರಿಸಿದ್ದಾರೆ, ವಿಡಿಯೋದಲ್ಲಿ ಆ ವ್ಯಕ್ತಿಗಳನ್ನು ಗುರುತಿಸಿದ್ದಾರೆ, ಯಾರು ಎಲ್ಲಿ ಓಡಿ ಹೋಗ್ತಾ ಇದ್ದಾರೆ, ಯಾರು ಎಲ್ಲಿಂದ ಫೈರಿಂಗ್ ಮಾಡ್ತಾ ಇದ್ದಾರೆ, ಇವುಗಳನ್ನು ಜನಾರ್ದನ್ ರೆಡ್ಡಿ ಅವರು ಇವತ್ತು ತೋರಿಸಿದ್ದಾರೆ. ಫೈರಿಂಗ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನಿದು? ಜನಾರ್ದನ್ ರೆಡ್ಡಿಯವರ ವಿಡಿಯೋ ದಾಖಲೆಯನ್ನು ನಾವಿಲ್ಲಿ ಗಮನಿಸಬಹುದು. ಜನಾರ್ದನ ರೆಡ್ಡಿ ಮನೆ ಮುಂದಿನ ಗಲಾಟೆಯ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಜನಾರ್ದನ್ ರೆಡ್ಡಿಯವರ ಮನೆ ಮುಂದಿನ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಇದರಲ್ಲಿ ಜನಾರ್ದನ್ ರೆಡ್ಡಿ ಕಚೇರಿ ಮೇಲೆ ನಿಂತಿದ್ದಂತಹ ರೆಡ್ಡಿ ಗುಂಪಿನ ವಿಡಿಯೋಗ್ರಾಫರ್ ವಿಡಿಯೋ ಮಾಡಿದ್ದಾನೆ. ಜನಾರ್ದನ್ ರೆಡ್ಡಿಯವರ ಕಚೇರಿ ಮೇಲ್ಭಾಗದಲ್ಲಿ ವಿಡಿಯೋಗ್ರಾಫರ್ ನಿಂತು ಅಲ್ಲಿಂದ ವಿಡಿಯೋ ಮಾಡಿರ್ತಕ್ಕಂಥದ್ದು. ವಿಡಿಯೋಗ್ರಾಫರ್ ಸೆರೆ ಹಿಡಿದಿರತಕ್ಕಂತಹ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಈಗ ರೆಡ್ಡಿ ಬ್ರದರ್ಸ್. ಆ ಮೂಲಕ ತಮ್ಮದೇ ಆದಂತಹ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋದ ಮೂಲಕವಾಗಿ ಅವರು ಏನು ನಡೆದಿದೆ ಅನ್ನುವಂಥನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಫೈರಿಂಗ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಡಿವೈಡರ್ ಮೇಲೆ ನಿಂತು ಕಲ್ಲು ಎಸಿತಾ ಇದ್ದ ರಾಜಶೇಖರ್, ಇದರಲ್ಲಿ ರಾಜಶೇಖರ್ನ ಓಡಾಟವನ್ನೇ ಫೋಕಸ್ ಮಾಡಿದ್ದಾರೆ. ಅದು ಹೇಗೆ ಪರ್ಟಿಕ್ಯುಲರ್ ಆಗಿ ರಾಜಶೇಖರ್ ಮೇಲೆ ಇಷ್ಟೊಂದು ಫೋಕಸ್ ಇತ್ತು ಅನ್ನುವಂಥ ಅಚ್ಚರಿ ಪ್ರತಿಯೊಬ್ಬರಿಗೂ ಕೂಡ ಬರ್ಬೋದು. ಆದರೆ ವಿಡಿಯೋ ರೆಕಾರ್ಡ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಓಡಾಡ್ತಕ್ಕಂತಹ ವ್ಯಕ್ತಿಗಳ ನಡುವೆ ರಾಜಶೇಖರ್ನನ್ನು ಗುರುತಿಸಲಾಗಿದೆ. ರಾಜಶೇಖರ್ ಅಲ್ಲಿ ಓಡ್ತಾ ಇರುವಂಥದ್ದು ಗೊತ್ತಾಗುತ್ತೆ. ಹಾಗೆಯೇ ಆತನ ಹಿಂಭಾಗದಲ್ಲಿ ಆಗ್ತಾ ಇರುವಂತಹ ಫೈರಿಂಗ್ ಕೂಡ ಕಾಣಿಸುತ್ತೆ, ಅಲ್ಲಿ ಫೈರಿಂಗ್ ಆಗ್ತಾ ಇರುವಂಥದ್ದು ಕೂಡ ಕಾಣಿಸುತ್ತೆ. ಆದರೆ ಇದು ಯಾವ ಸ್ವರೂಪದಲ್ಲಿ ಆತ ಸಾವಿಗೀಡಾದ ಅನ್ನೋದಕ್ಕೆ ಮತ್ತು ಅದಕ್ಕೆ ನಿಖರವಾಗಿ ಏನು ಕಾರಣ ಅನ್ನೋದರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಹಾಗಿದ್ರೂ ಕೂಡ ಕಲ್ಲು ಎಸಿತಾ ಇದ್ದಂಥ ರಾಜಶೇಖರ್ಗೆ ಪೊಲೀಸರ ಲಾಠಿ ಏಟು ಬಿದ್ದಿರುವಂಥದ್ದು ಕೂಡ ಗೋಚರಿಸಿದೆ. ಯಾಕೆಂದರೆ ಪೊಲೀಸರು ಅಲ್ಲಿ ನಿಂತಿದ್ದಂಥವ್ರನ್ನ ಚದುರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಚದುರಿಸುವಂತಹ ಪ್ರಯತ್ನ ಮಾಡಿದಾಗ ಅಲ್ಲಿ ರಾಜಶೇಖರ್ ಇದ್ದಿದ್ದು ಸ್ಪಷ್ಟ ಇದೆ. ರಾಜಶೇಖರ್ಗೆ ಗುಂಡೇಟು ಬಿದ್ದ ವಿಡಿಯೋವನ್ನು ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಕೂಡ ತೋರಿಸಿದ್ದಾರೆ. ರಾಜಶೇಖರ್ಗೆ ಗುಂಡೇಟು ಬಿದ್ದಂತಹ ವಿಡಿಯೋವನ್ನು ತೋರಿಸಿದ್ದಾರೆ. ಗುಂಡೇಟು ಬಿದ್ದ ಬಳಿಕ ಅಲ್ಲಿ ಚೀರಾಡ್ತಾನೆ ರಾಜಶೇಖರ್, ಚೀರಾಡ್ತಾ ಬರ್ತಿರುವಂಥದ್ದು ಕೂಡ ಗೊತ್ತಾಗುತ್ತೆ. ಆತನಿಗೆ ಗುಂಡೇಟು ಬಿದ್ದ ತಕ್ಷಣ, ತಗುಲಿದ ತಕ್ಷಣ ಭರತ್ ರೆಡ್ಡಿ ಗನ್ ಮ್ಯಾನ್ ಹಾರಿಸಿದಂತಹ ಗುಂಡು ಬಿದ್ದಿದೆ ಅನ್ನುವಂಥದ್ದು ಈಗ ರೆಡ್ಡಿ ಅವರು ಮಾಡ್ತಾ ಇರುವಂತಹ ಆರೋಪ. ಆತ ಭರತ್ ರೆಡ್ಡಿಯ ಆಪ್ತರ ಗನ್ ಮ್ಯಾನ್ ಅಲ್ಲ, ಅದು ಭರತ್ ರೆಡ್ಡಿಯ ಗನ್ ಮ್ಯಾನ್. ಭರತ್ ರೆಡ್ಡಿಯ ಗನ್ ಮ್ಯಾನ್ ಹಾರಿಸಿದಂತಹ ಗುಂಡದು, ಅದರಲ್ಲಿನೇ ರಾಜಶೇಖರ್ ಸತ್ತಿದ್ದಾನೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಭರತ್ ರೆಡ್ಡಿಯ ಸಮ್ಮುಖದಲ್ಲೇ, ಭರತ್ ರೆಡ್ಡಿಯ ಕುಮ್ಮಕ್ಕಿನಿಂದಲೇ ಈ ದಾಳಿ ನಡೆದಿದೆ. ಇದು ರೆಡ್ಡಿ ಬ್ರದರ್ಸ್ ಮಾಡ್ತಾ ಇರುವಂತಹ ಆರೋಪ. ಭರತ್ ರೆಡ್ಡಿ ಗನ್ಮ್ಯಾನ್ ಹಾರಿಸಿದಂತಹ ಗುಂಡು ಬಿದ್ದಿದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಭರತ್ ರೆಡ್ಡಿಯ
ಸಮ್ಮುಖದಲ್ಲಿನೇ ಇದಾಗಿದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾರೆ. ಇದೇ ಕಾರಣಕ್ಕಾಗಿ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ರೆಡ್ಡಿ ಬ್ರದರ್ಸ್ ಮಾಡ್ತಾ ಇರುವಂತಹ ಬಹಳ ದೊಡ್ಡದಾದಂಥ ಒತ್ತಾಯ. ಇಲ್ಲಿ ಆತ ಓಡಿ ಬರ್ತಾ ಇರುವಂಥದ್ದು ಕೂಡ ಗೊತ್ತಾಗತ್ತೆ, ರಾಜಶೇಖರ್ ಓಡಿ ಬರ್ತಾ ಇರುವಂಥ ಗೊತ್ತಾಗತ್ತೆ. ಆದರೆ ನೋಡಿ, ಆ ಗುಂಡು ಆತನಿಗೆ ತಗಲಿ ಆತ ಮೃತಪಡ್ತಾ ಇರುವಂಥದ್ದು. ಆತನ ಹಿಂಭಾಗದಲ್ಲಿ ಅಲ್ಲಿ ಗನ್ಮ್ಯಾನ್ಗಳು ನಿಂತಿರುವಂಥದ್ದು ಕೂಡ ಗೋಚರಿಸುತ್ತೆ. ಬಹುಶಃ ಗನ್ಮ್ಯಾನ್ ನೇರವಾಗಿ ರಾಜಶೇಖರ್ಗೆ ಫೈರ್ ಮಾಡಿದಾನ ಅನ್ನೋದರ ಬಗ್ಗೆಯೂ ಕೂಡ ಅನುಮಾನಗಳನ್ನು ಹುಟ್ಟು ಹಾಕುತ್ತೆ ಈ ವಿಡಿಯೋ. ಇಲ್ಲಿ ರೆಡ್ಡಿಯವರು ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತಹ ರೀತಿಯನ್ನು ಕೂಡ ನಿಮಗೆ ತೋರಿಸ್ತೀನಿ. ಸ್ಲೋ ಅಪ್ಪಣ್ಣ, ಎಲ್ಲಿ ನಿಲ್ಸಂದ್ರೆ ಅಲ್ಲಿ ನಿಲ್ಸಣ್ಣ. ಈ ಪೊಲೀಸ್ ಹೊಡಿತಾ ಇದ್ದಾನೆ ನೋಡೋಣ, ಗ್ರೀನ್ ಶರ್ಟ್ ಪೊಲೀಸ್, ಆ ಹುಡುಗೆಲ್ಲ ಪೊಲೀಸೇ. ಇಲ್ಲಿದ್ದಾನೆ ರಾಜಶೇಖರ್, ಇಲ್ಲಿದ್ದಾರೆ ನೋಡಿ. ಈಗ ನೋಡಿ ಹೊಡಿತಾ ಇದ್ದಾರೆ ನೋಡಿ, ಪೊಲೀಸರು ಹೊಡಿತಾ ಇದ್ದಾರೆ. ವಿಡಿಯೋವನ್ನ ಎಕ್ಸ್ಪ್ಲೈನ್ ಮಾಡಿರುವಂತಹ ರೀತಿ ಇದು. ಅವರು ಈ ವಿಡಿಯೋವನ್ನು ಎಕ್ಸ್ಪ್ಲೇನ್ ಮಾಡಿದರೆ ಅದನ್ನೇ ನಾನು ಹೇಳಿದೆ. ರೆಡ್ಡಿಯವರು ಸುಮಾರು 20 ವರ್ಷದ ಹಿಂದೆ, ಅಂದರೆ 19.5 ವರ್ಷದ ಹಿಂದೆ ಇದೇ ರೀತಿಯಾಗಿ ವಿಡಿಯೋವನ್ನು ಬಿಡುಗಡೆ ಮಾಡಿದರು. ಅವತ್ತು ಅಂದಿನ ಮುಖ್ಯಮಂತ್ರಿಯ ವಿರುದ್ಧ 2006ರಲ್ಲಿ. ಈಗ ಅವರು ಭಾಳ ನೀಟಾಗಿ ವಿಡಿಯೋವನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾವ ಸ್ವರೂಪದಲ್ಲಿ ಈ ಗಲಭೆ ನಡೆದಿತ್ತು, ಗಲಾಟೆ ಆದಂತಹ ಸಂದರ್ಭದಲ್ಲಿ ಅವರ ಮನೆಯ ಮೇಲ್ಭಾಗದಿಂದಲೇ, ಅವರ ಕಚೇರಿಯ ಮೇಲ್ಭಾಗದಿಂದಲೇ ಅವರ ವಿಡಿಯೋಗ್ರಾಫರ್ ರೆಕಾರ್ಡ್ ಮಾಡಿರ್ತಕ್ಕಂತಹ ವಿಡಿಯೋ. ಮತ್ತು ಆ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ವ್ಯಕ್ತಿ ಮೃತಪಟ್ಟಿದ್ದಾನೆ, ರಾಜಶೇಖರ್ ಮೃತಪಟ್ಟಿದ್ದಾನೆ, ಆತನ ವಿಡಿಯೋ ಕೂಡ ಅದರಲ್ಲಿ ರೆಕಾರ್ಡ್ ಆಗಿದೆ. ರಾಜಶೇಖರ್ನ ಕಡೆಯ ದೃಶ್ಯಗಳು ಕೂಡ ಇದರಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಶ್ರೀರಾಮುಲು ಅವರು ಕೂಡ ಮಾತನಾಡಿದರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೋರಿಸ್ತೀನಿ. ಅವ್ರ ಎದುರುಗಡೆ, ಕಣ್ಣೆದುರುಗಡೆನೆ ಅವರು ಗನ್ಮ್ಯಾನಿಗೆ ಹೇಳಿ ಗುಂಡು ಆರಿಸಿ, ಅವ್ನು ನೋಡಿ ಎಷ್ಟು ನಿಶಬ್ದವಾಗಿ ಗುಂಡು ಆರಿಸ್ತಾನೆ, ಮಕ ತೆರಿಕೆ ಅಂತಾನೆ. ಗುಂಡು ಆರಿಸಿದ ನಂತರ ಅವ್ನು ಬಿದ್ದೋದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಕೂಡ ಕಿರ್ಚಾಡ್ದಂಥ ಟೈಮಲ್ಲಿ ಅವ್ನು ಹೊತ್ಕೊಂಡು ಹೋಗ್ತಾರೆ. ಹೋಗೋಂಥ ಟೈಮಲ್ಲಿ ದಾರಿಯಲ್ಲಿ ಸತ್ತೋಗ್ತಾನೆ. ಅಷ್ಟು ಆಗ್ತಾ ಇದ್ರು ಕೂಡ ಅವ್ರು ಹೇಳಿದಂಥ ಮಾತೇನು, ನಾನು ಬಳ್ಳಾರಿನ ಸುಟ್ಟು ಭಸ್ಮ ಮಾಡ್ತಿದ್ದೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ ಸುಟ್ಟು ಭಸ್ಮ ಮಾಡ್ತೀನಿ ಅಂತ ಹೇಳಿದಂಥ ಟೈಮಲ್ಲಿ ಕೂಡ ಇಲ್ಲಿ ತನಕ ಇದು ಯಾವುದೇ ಕ್ರಮವನ್ನು ಕೂಡ ಇಲ್ಲಿ ತನಕ ತೊಗೊಂಡಿಲ್ಲ. ಯಾಕೆ ಕೈಗೊಂಡಿಲ್ಲ, ಯಾಕೆ ಕ್ರಮವನ್ನು ತೊಗೊಂಡಿಲ್ಲ ಅನ್ನೋಂಥದ್ದು ಕೂಡ ಈ ಪ್ರಶ್ನೆಗೆ ನನಗೆ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ಇವತ್ತು ಅವ್ರು ಏನಂದರೆ MLA ಅವ್ರನ್ನ ಅರೆಸ್ಟ್ ಮಾಡಿದರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋಂಥ ಕಾರಣದಿಂದ ಇಲ್ಲಿ ತನಕ ಆಗಿದೆ. ನಮ್ಮ MLA ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಹೀಗೆ ಇಲ್ಲಿ MLAನ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು ಬಿ ಶ್ರೀರಾಮುಲು ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದು ಮಿಸ್ಫೈರ್ ಅಲ್ಲ, ಇದೊಂದು ಮರ್ಡರ್ ಅನ್ನುವಂತಹ ಆರೋಪವನ್ನು ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಇದು ಮಿಸ್ಫೈರ್ ಆಗಿರುವಂಥದ್ದಲ್ಲ, ಇದು ಮರ್ಡರ್ ಮಾಡಿರುವಂಥದ್ದು. ಭರತ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ನ ಬುಲೆಟ್ನಿಂದಲೇ ರಾಜಶೇಖರ್ ಸತ್ತಿರುವಂಥದ್ದು. ಇದು ಭರತ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳಿವರು, ಸತೀಶ್ ರೆಡ್ಡಿಯದ್ದಲ್ಲ. ಇದು ಭರತ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು, ಭರತ್ ರೆಡ್ಡಿಯ ಸಮ್ಮುಖದಲ್ಲಿ ಆಗಿರುವ ಕೊಲೆ ಅದು ಅನ್ನುವಂಥ ಆಪಾದನೆಯನ್ನು ಕೂಡ ಇಲ್ಲಿ ಜನಾರ್ದನ ರೆಡ್ಡಿಯವರು ಮಾಡ್ತಾ ಇದ್ದಾರೆ. ಶಾಸಕರೇ ಮುಂದೆ ನಿಂತು ಕಾರ್ಯಕರ್ತನ ಬಲಿ ಪಡೆದಿದ್ದಾರೆ, ಅಂದರೆ ಅವರದೇ ಪಕ್ಷದ ಶಾಸಕರು ನಿಂತುಕೊಂಡು ಅವರದೇ ಪಕ್ಷದ ಕಾರ್ಯಕರ್ತನ ಬಲಿ ಪಡೆದಿದ್ದಾರೆ ಅನ್ನುವಂತಹ ಆರೋಪವನ್ನು ಇಲ್ಲಿ ಮಾಡ್ತಾರೆ. ಅದು ಮಿಸ್ಫೈರ್ ಅಲ್ವೇ ಅಲ್ಲ, ಅದು ಉದ್ದೇಶಪೂರ್ವಕವಾಗಿ ಆಗಿರ್ತಕ್ಕಂತಹ ಕೊಲೆ ಅಂತ ಹೇಳಿ ಜನಾರ್ದನ ರೆಡ್ಡಿಯವರು ಹೇಳ್ತಾ ಇದ್ದಾರೆ. ಅದು ಉದ್ದೇಶಪೂರ್ವಕವಾಗಿ ಆಗಿರುವಂತಹ ಕೊಲೆ ಅಂತ ಹೇಳಿ. ಮತ್ತು ವಿಶೇಷವಾಗಿ ASP ರವಿಕುಮಾರ್, DYSP ನಂದಾರೆಡ್ಡಿ ಅಮಾನತು ಮಾಡೋದಕ್ಕೂ ಕೂಡ ಅವರು ಆಗ್ರಹಿಸ್ತಾ ಇದ್ದಾರೆ. ಅವ್ರುಗಳನ್ನು ಅಮಾನತು ಮಾಡಬೇಕು, ASP ರವಿಕುಮಾರ್ ಹಾಗೂ DYSP ನಂದ ರೆಡ್ಡಿಯವರನ್ನ. ಮತ್ತು ಶಾಸಕ ಭರತ್ ರೆಡ್ಡಿ ವಿರುದ್ಧ ದೂರು ನೀಡೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ಕೂಡ ನಿರ್ಧರಿಸಿದ್ದಾರೆ. ಈಗ ಸಂಗ್ರಹಿಸಿರ್ತಕ್ಕಂಥ ಸಾಕ್ಷ್ಯಗಳ ಆಧಾರದ ಮೇಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಈ ದೂರನ್ನು ದಾಖಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬುಲೆಟ್ ದಾಳಿ ಖಂಡಿಸಿ ಬಳ್ಳಾರಿಯಲ್ಲಿ ಜನವರಿ 17ರಂದು ಬೃಹತ್ ರ್ಯಾಲಿಯನ್ನು ನಡೆಸೋದಕ್ಕೂ ಕೂಡ ಈಗ BJP ನಿರ್ಧಾರವನ್ನು ಕೈಗೊಂಡಿದೆ. ಕೇಸರಿ ಪಕ್ಷ ಕಳ್ಕೊಂಡಿರ್ತಕ್ಕಂತಹ ಕೋಟೆಯಲ್ಲಿ ಮತ್ತೊಮ್ಮೆ ದೊಡ್ಡದಾಗಿ ಆರ್ಭಟಿಸೋದಕ್ಕೆ ಈ ಒಂದು ಪ್ರಕರಣವನ್ನು ಈಗ ಮುಂದೆ ಮಾಡಿಕೊಂಡಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಕೇಸರಿ ಪಡೆ ಈಗ ಸಜ್ಜಾಗಿದೆ. ಅವರು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಈ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೆನಪು. 9 ಗಂಟೆಗೆ ಭರತ್ ರೆಡ್ಡಿ ಬಂದ ಮೇಲೆ ಇದಾಗಿತ್ತು. ಸೊ ಸತೀಶ್ ರೆಡ್ಡಿ ಸಮಕ್ಷಮದಲ್ಲೇ ಚಂದ್ರಶೇಖರ್ ಬಂದು ಜೊತೆಯಲ್ಲಿದ್ದ. ಆವಾಗ ಅವನು ಮುಗಿಸಿಬಿಡಬೇಕಾಗಿತ್ತು. ಅವನಿಗೆ ದೇವರು ಆಯುಷ್ ಭಾಳ ಗಟ್ಟಿಯಾಗಿ ಕೊಟ್ಟಿದ್ದಾನೆ, ಅವನು ಬದುಕಿದ್ದಾನೆ. ಸೊ ಭರತ್ ಜೊತೆ ಬಂದಿರುವಂಥ ರಾಜಶೇಖರ್ ರೆಡ್ಡಿನ ಇವರು ಕೊಲೆ ಮಾಡಿಸಿದ್ದು ತಾವೇ ನೋಡಿದ್ದೀರಿ. ಗನ್ಮ್ಯಾನ್ಗೆ ಆ ಹುಡುಗನಿಗೆ ಮಧ್ಯದಲ್ಲಿ ಯಾರೂ ಕೂಡ ಇಲ್ಲ. ಮತ್ತು ಆ ಹುಡುಗ ತಿರುಗಿ ವಾಪಸ್ ಓಡೋಗ್ತಾ ಇದ್ದಾನೆ.
ಆದರೆ ತಪ್ಪಿಸ್ಕೊಂಡು ಪೊಲೀಸ್ ಲಾಠಿ ಗಲಾಟೆಗಳೆಲ್ಲ ಅವನೇ ಓಡೋಗ್ತಾ ಇದ್ದಾನೆ. ಹಿಂದೆಯಿಂದನೇ ಇವರು ಫೈರ್ ಮಾಡಿ ಕೊಲೆ ಮಾಡಿರುವಂಥದ್ದು ತಾವು ಕಣ್ಣಾರು ನೋಡಿರೋ ಕಾರಣ ಶ್ರೀರಾಮುಲು ಹೇಳಿದಾಗೆ ತಕ್ಷಣ ಒಂದು ಕ್ಷಣ ಕೂಡ ತಡೆ ಮಾಡಿದ್ದೇನೆ. ಭರತ್ ರೆಡ್ಡಿ ಇರುವಂಥ ಅವನ ಸಮಕ್ಷಮದಲ್ಲೇ ಇದು ನೇರವಾಗಿ ಕೊಲೆನೇ ಆಗಿರುವಂಥದ್ದು, ಇದರಲ್ಲಿ ಎರಡನೇ ಮಾತೇ ಇಲ್ಲ. 17ನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳೋದಕ್ಕೆ ನಿನ್ನೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ನನಗೆ ಫೋನ್ ಮೂಲಕ ತಿಳಿಸಿದ್ದಾರೆ. ಆ ವಿಷಯದಲ್ಲಿ ಇವತ್ತು ಸಂಜೆ ಒಳಗಡೆ 17 ಜನವರಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿ ಅಂದರೆ ಅದು ಸಮಾವೇಶ ಕೂಡ ಆಗುತ್ತೆ. ಹೀಗೆ ಪ್ರತಿಭಟನಾ ರ್ಯಾಲಿ ಸಮಾವೇಶವನ್ನು ನಡೆಸೋದಕ್ಕೆ ಮುಂದಾಗ್ತೀವಿ ಅನ್ನುವಂಥದ್ದನ್ನು ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಘೋಷಣೆ ಮಾಡಿದ್ದಾರೆ. ಆ ಮೂಲಕ ಬಳ್ಳಾರಿಯಲ್ಲಿ ನಿಂತು ಬಳ್ಳಾರಿಯಿಂದಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಇದರ ನಡುವೆ IGPಯನ್ನ ಎತ್ತಂಗಡಿ ಮಾಡಲಾಗಿದೆ. ಹೊಸ SP ಈಗ ಬಳ್ಳಾರಿಗೆ ನಿಯೋಜನೆ ಮಾಡಲಾಗಿದೆ. IGP ಆಗಿರುವಂತಹ ವರ್ತಿಕಾ ಕಟಿಯಾರ್ ಅವರನ್ನ ಈಗ ಸರ್ಕಾರ ಎತ್ತಂಗಡಿ ಮಾಡಿದೆ. ಬಳ್ಳಾರಿ ವಲಯದ IGP ವರ್ತಿಕಾ ಕಟಿಯಾರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಮತ್ತು ವಿಶೇಷವಾಗಿ ಬಳ್ಳಾರಿ ವಲಯದ ನೂತನ IGP ಆಗಿ ಡಾಕ್ಟರ್ PS ಹರ್ಷ ಅವರನ್ನ ನೇಮಕ ಮಾಡಲಾಗಿದೆ. ಡಾಕ್ಟರ್ PS ಹರ್ಷ ಅವರನ್ನ ಈಗ IGP ಬಳ್ಳಾರಿ ವಲಯ. ಅಮಾನತುಗೊಂಡಿರುವಂತಹ SP ಪವನ್ ನೆಜ್ಜೂರ್ ವಿರುದ್ಧ ಸರ್ಕಾರಕ್ಕೆ ವರ್ತಿಕಾ ಕಟಿಯಾರ್ ಅವರು ವರದಿಯನ್ನು ಕೊಟ್ಟಿದ್ರು. ಪವನ್ ನೆಜ್ಜೂರ್ ಅವರ ನಿರ್ಲಕ್ಷ್ಯದ ಬಗ್ಗೆ ಈ ಗಲಾಟೆ ನಡೀತಾ ಇದ್ರೂ ಕೂಡ ಅವರು ಕ್ರಮ ವಹಿಸುವುದಕ್ಕೆ ಮುಂದಾಗಿರಲಿಲ್ಲ ಅನ್ನುವಂಥದ್ರ ಬಗ್ಗೆ ವರ್ತಿಕಾ ಕಟಿಯಾರ್ ಅವರು ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದ್ರು. ಆದರೆ SP ಕೂಡ ಮೊದಲೇ ಸ್ಥಳಕ್ಕೆ ವರ್ತಿಕಾ ಕಟಿಯಾರ್ ಅವರು ತಲುಪಿದ್ರು. IGP ಅವರು ಅಲ್ಲಿಗೆ ಸ್ಥಳಕ್ಕೆ ತಲುಪಿದ್ರು. ಅವರು ಕೂಡ ಈ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ವಿಫಲರಾಗಿದ್ರು ಅಂತ ಹೇಳಿ IGP ವರ್ತಿಕಾ ಕಟಿಯಾರ್ ಅವರು ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ವಿಫಲರಾಗಿದ್ರು ಅನ್ನೋ ಕಾರಣಕ್ಕಾಗಿ ದಿನಕ್ಕೊಂದು ವಿಡಿಯೋ ವೈರಲ್ ಆಗ್ತಾ ಇದ್ರೂ ಕೂಡ IGP ಅವರು ಯಾವುದೇ ಕ್ರಮವನ್ನು ಕೈಗೊಳ್ಳೋದಕ್ಕೂ IGP ಅವರಿಂದ ಸಾಧ್ಯ ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ಈಗ ಅವರನ್ನ ಅಮಾನತುಗೊಳಿಸುವಂತಹ ಕೆಲಸ, ಅವರನ್ನು ವರ್ಗಾವಣೆ ಮಾಡ್ತಕ್ಕಂತಹ ಕೆಲಸವನ್ನು ಸರ್ಕಾರ ಮಾಡಿದೆ. ಈಗಾಗಲೇ SP ಅಮಾನತುಗೊಳಿಸಿತ್ತು, IGP ಅವರನ್ನ ವರ್ಗಾವಣೆ ಮಾಡಿದೆ. 2 ಗುಂಪಿನಿಂದ 26 ಜನರನ್ನು ಬಂಧಿಸಿ ಪೊಲೀಸರು ಕೈ ತೊಳ್ಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕಡೆ ಕಾಂಗ್ರೆಸ್ಸು, ಈ ಕಡೆ BJPಯ ಕಾರ್ಯಕರ್ತರುಗಳನ್ನು ಒಟ್ಟು 26 ಮಂದಿಯನ್ನು ಅರೆಸ್ಟ್ ಮಾಡಿ ಪೊಲೀಸರು ಕೈ ತೊಳ್ಕೊಂಡಿದ್ದಾರೆ. ಎಷ್ಟು ಬಾರಿ ಫೈರಿಂಗ್ ನಡೆದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈವರೆಗೆ ಯಾವುದೇ ರೀತಿಯ ಸ್ಪಷ್ಟತೆ ಪೊಲೀಸರಿಂದ ಸಿಕ್ಕಿಲ್ಲ. ಆದರೆ ಎಷ್ಟು ಬಾರಿ ಇಲ್ಲಿ ಫೈರಿಂಗ್ ಆಗಿದೆ ಅನ್ನೋದು ಕೂಡ ಗೊತ್ತಾಗಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ಘಟನೆ ನಡೆದ 5 ದಿನದ ಬಳಿಕ, ಅಂದರೆ ನೋಡಿ ಎಷ್ಟು ನಿರ್ಲಕ್ಷ್ಯ ಇದೆ ಈ ಪ್ರಕರಣದ ತನಿಖೆ ವಿಚಾರದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಘಟನೆ ನಡೆದ 5 ದಿನದ ಬಳಿಕ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳದವರು ಬಂದಿದ್ದಾರೆ. ಮೊದಲ ದಿವಸವೇ, ಈ ಘಟನೆ ನಡೆದಂತಹ ಮೊದಲ ದಿವಸವೇ ಶ್ರೀರಾಮುಲು ಅವರು ಆರೋಪವನ್ನು ಮಾಡಿದ್ದಾರೆ. ಪೆಟ್ರೋಲ್ ಬಾಂಬ್ಗಳನ್ನು ಬಳಕೆ ಮಾಡಿದ್ದಾರೆ. ಬಾಟಲಿಗಳಿಗೆ ಪೆಟ್ರೋಲ್ ಸುರಿದು ಅವುಗಳಿಗೆ ಬೆಂಕಿ ಹಚ್ಚಿ ಬಿಸಾಕ್ತಾ ಇದ್ದದನ್ನು ನೋಡಿದ್ದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರೆಡ್ಡಿ ಅವರ ಮನೆ ಮುಂದೆ ಪೆಟ್ರೋಲ್ ಬಾಂಬ್ಗಳು ಈ ಕಡೆಯಿಂದ ಆ ಕಡೆಗೆ ಹಾರಿಸ್ತಾ ಇದ್ದಂಥದ್ದು ಕೂಡ ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಇದರಲ್ಲಿ ರೆಡ್ಡಿ ಆಪ್ತರು ಕೂಡ ಪೆಟ್ರೋಲ್ ಬಾಂಬ್ ಎಸೆದಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಇಷ್ಟೆಲ್ಲ ಇದ್ರೂ ಕೂಡ ಪೆಟ್ರೋಲ್ ಬಾಂಬ್ಗಳ ಎಸೆತಾ ಇದ್ರು ಅನ್ನೋಂಥದ್ದು ಗೊತ್ತಿದ್ರೂ ಕೂಡ ಬಾಂಬ್ ನಿಷ್ಕ್ರಿಯ ದಳ ಘಟನೆ ನಡೆದ 5ನೇ ದಿನಕ್ಕೆ ಬಂದಿದೆ. ಅಂದರೆ ಇಲ್ಲಿ ಬಾಂಬ್ ನಿಷ್ಕ್ರಿಯ ದಳವನ್ನು ಕರೆಸಿಕೊಳ್ಳೋದಕ್ಕೆ ವಿಳಂಬ ಆಗಿದೆಯಾ, ಯಾವ ಕಾರಣಕ್ಕೆ ವಿಳಂಬ ಆಗಿದೆ, ಎಲ್ಲ ವಿಚಾರಗಳು ಕೂಡ ಗಮನಾರ್ಹವಾಗಿರುತ್ತದೆ. ಯಾಕಂದರೆ ರಾಜಶೇಖರ್ ಪೋಸ್ಟ್ ಮಾರ್ಟಮ್ ಅಂತ್ಯ ಸಂಸ್ಕಾರದ ಬಗ್ಗೆಯೂ ಕೂಡ ಪ್ರತಿಪಕ್ಷಗಳವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಜನಾರ್ದನ್ ರೆಡ್ಡಿ ಅವರನ್ನ ಸಿಕ್ಕಿಸೋದಕ್ಕಾಗಿ 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ ಅನ್ನುವಂಥ ಗಂಭೀರ ಆರೋಪವನ್ನು HD ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಹೀಗಾಗಿ ಪ್ರತಿಪಕ್ಷಗಳ ಆರೋಪ ಒತ್ತಡದಿಂದಾಗಿ IGP ವರ್ಗಾವಣೆಗೆ ಈಗ ಸರ್ಕಾರ ಮುಂದಾಗಿದೆ. ಸರ್ಕಾರ ಈಗ IGPಯನ್ನು ಆ ಸ್ಥಳದಿಂದ ವರ್ಗಾವಣೆ ಮಾಡಿದೆ ಮತ್ತು ಅಲ್ಲಿಗೆ ಹೊಸ IGP ಅವರನ್ನ ನಿಯೋಜನೆ ಮಾಡಲಾಗಿದೆ. ಡಾಕ್ಟರ್ PS ಹರ್ಷ ಅವರು ಹೊಸ IGPಯಾಗಿ ಅಲ್ಲಿ ಅಧಿಕಾರ ಸ್ವೀಕರಿಸಿದಂಗೆ ಮಾತನಾಡಿದ್ದಾರೆ, ತೋರಿಸ್ತೀನಿ. ನಾನು ನಮ್ಮ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿ ಕೇವಲ ಒಂದು ಘಟನೆ ಬಗ್ಗೆ ಮಾತ್ರ ಅಲ್ಲ, ವ್ಯಾಪಕವಾಗಿ ಏನು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ, ಅಪರಾಧಗಳ ವಿಚಾರವಾಗಿ, ಜನಸ್ನೇಹಿಯಾಗಿ ಏನು ನಮ್ಮ ಇಲಾಖೆ ಸೇವೆಗಳನ್ನ ಕೊಡಬಹುದು ಆ ವಿಚಾರವಾಗಿ ನಾನು ವಿಶದವಾಗಿ ಅವರೊಂದಿಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ತಮಗೆ ವಿವರವಾದ ಮಾಹಿತಿ ನಾನು ತಿಳ್ಕೊಳ್ತೇನೆ. ಇದಕ್ಕೆ ಭೌತಿಕವಾಗಿ ನಾನು ಹೋಗಿ ಕೆಲವು ಸ್ಥಳಗಳನ್ನ ಪರಿಶೀಲನೆ ಮಾಡಬೇಕಾಗ್ತದೆ, ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ಮಾಡಬೇಕಾಗ್ತದೆ, ಕಡತಗಳನ್ನ ನೋಡಬೇಕಾಗ್ತದೆ. ಹಾಗಾಗಿ 1-2 ದಿನಗಳಲ್ಲಿ ಸರ್ಕಾರ ಹೊಸ ಪೊಲೀಸ್ ವರಿಷ್ಠಾಧಿಕಾರಿಯವ್ರನ್ನೂ ನೇಮಕ ಮಾಡಿರೋದ್ರಿಂದ ಅವರು ಬಂದು ವರದಿ ಮಾಡ್ತಾರೆ.
ಹೀಗೆ ಡಾಕ್ಟರ್ ಪಿ ಎಸ್ ಹರ್ಷ ಅವರು ಈ ಘಟನೆಯ ಬಗ್ಗೆ ತಮ್ಮ ವಿವರಣೆಯನ್ನು ನೀಡಿದ್ದಾರೆ. ಮತ್ತೊಂದು ಕಡೆ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಯವರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. IGP ವರ್ಗಾವಣೆಯ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆಗಳಾಗ್ತಾ ಇರುವಂಥ ಕಾರಣಕ್ಕಾಗಿ ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಬ್ಯಾನರ್ನ ಬಿಚ್ಚಾಕ್ದವ್ರು ಯಾರ್ರೀ? ಅದೇ ಪ್ರಚೋದನೆ. ಬಳ್ಳಾರಿನಲ್ಲಿ ಗಲಾಟೆ ಆಗಬೇಕಾದ್ರೆ, ಒಬ್ಬ ಸಾಯಬೇಕಾದ್ರೆ ಪ್ರಚೋದನೆ ಮಾಡಿದವ್ರು ಯಾರು? ಅಸೂಯೆ ತಡ್ಕೊಳಕ್ಕಾಗಲ್ಲ ಅವ್ರ ಕೈನಲ್ಲಿ. IG ಟ್ರಾನ್ಸ್ಫರ್ ಆಗಿದೆ. ವರ್ತಿಕಾ ಕಟಿಯಾರ್ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಆಮೇಲೆ ಅವರ ಜಾಗಕ್ಕೆ ಹರ್ಷ ಅಂತಕ್ಕಂಥವ್ರನ್ನ ಅವರು ಕೂಡ IG ಅವರನ್ನು ನೇಮಕ ಮಾಡಿದ್ದಾರೆ, ಟ್ರಾನ್ಸ್ಫರ್ ಮಾಡಿದ್ದಾರೆ. ನೀವು ಹೆಂಗೆ ಬೇಕಾದರೂ ಅದನ್ನು ಇಂಟರ್ಪ್ರಿಟ್ ಮಾಡ್ಕೊಳ್ರಪ್ಪ. ಟ್ರಾನ್ಸ್ಫರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಅವರು DPR ಅವ್ರಿಗೆ ಬರೋದ್ರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಹೀಗೆ ಇಲ್ಲಿ ವರ್ಗಾವಣೆ ವಿಚಾರ ಅನ್ನುವಂಥದ್ದು CM ಅವರ ಪರಮಾಧಿಕಾರಕ್ಕಾಗಿ ಮಾಡಿದ್ದಾರೆ ಅನ್ನುವಂಥ ವಿವರಣೆಯನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ. ಆದರೆ ಏನೇ ಇದ್ರೂ ಕೂಡ ಈ ಪ್ರಕರಣದ ನಂತರನೇ ಇಮಿಡಿಯೇಟ್ ಆಗಿ ಅವ್ರನ್ನ ವರ್ಗಾವಣೆ ಮಾಡೋದ್ರಿಂದಾಗಿ ಸಹಜವಾಗಿಯೇ ಇದು ಬಳ್ಳಾರಿಯ ಗಲಭೆಯನ್ನು ನಿಭಾಯಿಸುವುದರಲ್ಲಿ ವಿಫಲರಾಗಿರುವಂಥ ಕಾರಣಕ್ಕಾಗಿಯೇ ವರ್ತಿಕಾ ಕಟಿಯಾರ್ ಅವರನ್ನು ವರ್ಗಾವಣೆ ಮಾಡಿ ಅಲ್ಲಿಗೆ ಡಾಕ್ಟರ್ PS ಹರ್ಷ ಅವರನ್ನು ನಿಯೋಜನೆ ಮಾಡಲಾಗಿದೆ. ಆದರೆ ತನಿಖೆ ವ್ಯಾಪಕವಾಗಿ ನಡೀಲೇಬೇಕಾಗಿದೆ. ಯಾಕಂದರೆ ಒಬ್ಬ ವ್ಯಕ್ತಿ ಇದರಲ್ಲಿ ಸಾವಿಗೀಡಾಗಿದ್ದಾನೆ. ಸತ್ತವರು ಕಾಂಗ್ರೆಸ್ನ ಕಾರ್ಯಕರ್ತ ಆಗಿರುವಾಗ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಕೆಲಸವನ್ನು ಸರ್ಕಾರದ ಕಡೆಯಿಂದಲೂ ಕೂಡ ಆಗಬಾರ್ದು. ಪ್ರಕರಣದಲ್ಲಿ ನಿಖರವಾದಂಥ ತನಿಖೆ ನಡೀಬೇಕು. ಹೊಸ ವಿಡಿಯೋ ಸಾಕ್ಷ್ಯಗಳಿದ್ದಾವೆ. ಅಲ್ಲಿ ರಾಜಶೇಖರ್ ಓಡಿ ಬರ್ತಾ ಇದ್ದಂತಹ ಸಾಕ್ಷ್ಯವನ್ನು ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮೇಲೆ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ನವರಿಗೆ ಅಸಮಾಧಾನಗಳಿರ್ಬೋದು, ಆಕ್ಷೇಪಗಳಿರ್ಬೋದು, ಅವರ ಬಗ್ಗೆ ಟೀಕೆಗಳಿರ್ಬೋದು. ಆದರೆ ಅವರು ಕೊಟ್ಟಿರ್ತಕ್ಕಂಥ ಸಾಕ್ಷ್ಯವನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಆದರೆ ಒಂದು ಅಂಶ ಪದೇ ಬರುವಂಥದ್ದು, ಇಲ್ಲಿ ಇವರು ಸುದ್ದಿಗೋಷ್ಠಿಯ ಮೂಲಕವಾಗಿ ಇಂತಹ ಸಾಕ್ಷ್ಯಗಳನ್ನು ಬಿಡುಗಡೆ ಮಾಡುವಂಥವರು ನಿಜಕ್ಕೂ ಪೊಲೀಸರಿಗೆ ಈ ಸಾಕ್ಷ್ಯಗಳನ್ನು ಸಮರ್ಪಕವಾಗಿ ಒದಗಿಸಿದಾರಾ? ಅದನ್ನು ಪೊಲೀಸರು ಕೂಡ ಸಮರ್ಪಕವಾಗಿ ಮಹಜರು ಮಾಡಿ ಅದನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರಾ? ಅಥವಾ ಇವರು ಕೇವಲ ರಿಲೀಸ್ ಮಾಡಿ ನಂತರ ಪೊಲೀಸರಿಗೆ ಕೊಡೋರಿದ್ದಾರೆ? ಯಾಕಂದರೆ ಇವೆಲ್ಲವೂ ಕೂಡ ಬಹಳ ಕ್ರೂಷಿಯಲ್ ಆಗಿರ್ತಕ್ಕಂಥ ಸಾಕ್ಷ್ಯಗಳಾಗ್ತವೆ. ಆ ಸಾಕ್ಷ್ಯಗಳ ವಿಚಾರದಲ್ಲಿ ಆ ಸಾಕ್ಷ್ಯಗಳ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ತಾರಾ? ಈ ಪ್ರಶ್ನೆಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವೆ. ಪೂರ್ಣಾವಧಿವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಯುವುದು ಹೌದು ಅಂತೇಳಿ ಆದರೆ 2028 ಮೇ ತಿಂಗಳು ಎಲೆಕ್ಷನ್ ಮುಗಿಯೋ ತನಕ ಬಹುತೇಕ ಮೇ 10ರಿಂದ 20 ನಡುವೆ ಯಾವಾಗ ಬೇಕಿದ್ರೂ ಕೂಡ ಎಲೆಕ್ಷನ್ ನಡೀಬೋದು 2028ರಲ್ಲಿ. ಅಲ್ಲಿವರೆಗೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ಕೊಳ್ಬೋದು. ಆದರೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಜನಾಶೀರ್ವಾದದಿಂದ ನಾನು ಇದುವರೆಗೆ ಬಂದಿದ್ದೇನೆ, ಮುಂದೆ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಗೊತ್ತಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ ತಕ್ಷಣ ಅಧಿಕಾರ ಹಸ್ತಾಂತರಕ್ಕೆ ಅವರು ಸರ್ವಸಿದ್ಧರಾಗಿದ್ದಾರಾ ಅನ್ನುವಂಥ ಅನುಮಾನ ಒಂದು ಕಡೆ ಬಂದರೂ ಕೂಡ ಒಬ್ಬ ಮಾಸ್ ಲೀಡರ್ ಆಗಿರುವಂಥವರು ಇಂತಹ ದಾಳಗಳನ್ನು ಉರುಳಿಸೋದರ ಮೂಲಕವಾಗಿ ರವಾನಿಸಬಹುದಾಗಿರುವ ರಾಜಕೀಯ ಸಂದೇಶದ ಬಗ್ಗೆಯೂ ಕೂಡ ತನ್ನದೇ ಆದಂತಹ ಅನುಮಾನಗಳು ಇದ್ದೇ ಇದ್ದಾವೆ. ಯಾಕಂದರೆ ಸಿದ್ದರಾಮಯ್ಯನವರ ಬೆಂಬಲಿಗರು ನಿನ್ನೆಯಷ್ಟೇ ಒಂದು ಮಾತನ್ನು ಹೇಳಿದರು, ಸಿದ್ದರಾಮಯ್ಯನವ್ರನ್ನೇನಾದರೂ ಬದಲಿಸೋದಕ್ಕೆ ಹೋದರು ಅಂತೇಳಿ ಆದರೆ ರಕ್ತ ಕ್ರಾಂತಿ ಆಗತ್ತೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಹಂತದಲ್ಲಿ ಸಿದ್ದರಾಮಯ್ಯನವರು ಎಷ್ಟು ದಿನ ಗೊತ್ತಿಲ್ಲ ಅನ್ನುವಂಥದ್ದು ಅದು ರಾಜಕೀಯದ ಬಹಳ ಚಾಣಾಕ್ಷ ದಾಳದ ರೀತಿಯಲ್ಲಿ ಗೋಚರಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಅಪರೂಪದ ದಾಖಲೆಗೆ ಸಿದ್ದರಾಮಯ್ಯನವರು ಸಾಕ್ಷಿಯಾಗಿದ್ದಾರೆ. ಸಿದ್ದರಾಮಯ್ಯನವರ ಹೆಸರಿಗೆ ಈ ದಾಖಲೆ ಈಗ ವರ್ಗಾವಣೆ ಆಗಿದೆ. ಕರ್ನಾಟಕವನ್ನು ಆಳದಂತಹ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅನ್ನುವಂತಹ ದಾಖಲೆ ಈಗ ಸಿದ್ದರಾಮಯ್ಯನವರ ಹೆಸರಿಗೆ ಬಂದಿದೆ. ಸಹಜವಾಗಿಯೇ ಅವರ ಬೆಂಬಲಿಗರು, ಅವರ ಹಿತೈಷಿಗಳು, ಅವರ ಅಭಿಮಾನಿಗಳು ಸಂಭ್ರಮ, ಬಾಡೂಟ, ದೀರ್ಘಾಯುಷ್ಯಕ್ಕಾಗಿ ಪೂಜೆ, ಹೀಗೆ ನಾನಾ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಅರಸು ಅವರ ದಾಖಲೆಯನ್ನು ಮುರಿದಿರೋದ್ರ ಬಗ್ಗೆ ಬಹಳ ಚರ್ಚೆಗಳಾಗ್ತಾ ಇದ್ದಾವೆ. ದೇವರಾಜ ಅರಸು ಅವ್ರ ಜೊತೆಗೆ ಕಂಪೇರ್ ಮಾಡಿ ಕೆಲವೊಂದಷ್ಟು ಜನ ಸಿದ್ದರಾಮಯ್ಯನವ್ರನ್ನ ಟೀಕಿಸಿದರೆ ಅರಸು ಅವರಂಗೆಲ್ಲ ಸಿದ್ದರಾಮಯ್ಯನವರು ಇಲ್ಲ ಅಂತ ಹೇಳಿದರೆ, ತಮಾಷೆ ಏನಂತ ಹೇಳಿದರೆ ಇದರಲ್ಲಿ ಬಹುತೇಕರು ಹೀಗೆ ಟೀಕಿಸ್ತಾ ಇರುವಂಥವ್ರು ದೇವರಾಜ ಅರಸು ಅವರ ಅವಧಿಯಲ್ಲಿ ಅವರ ರಾಜಕಾರಣವನ್ನೇನು ಬಹಳ ಹತ್ತಿರದಿಂದ ನೋಡಿದಂಥವ್ರು ಆಗಿಲ್ಲ. ಹಾಗಾಗಿ ಅವರು ಅರಸು ಅವಧಿಯನ್ನು ಸಿದ್ದರಾಮಯ್ಯನವರ ಅವಧಿಯ ಜೊತೆ ಕಂಪೇರ್ ಮಾಡ್ಕೊಳ್ತಿದ್ರು. ಇಲ್ಲಿ ಅರಸು ಅವರ ಕಾಲ, ಅವರ ಅವಧಿ 1970ರ ದಶಕ, ಇದು 2010ರ ನಂತರ ಆಗಿರುವಂತಹ ಆಡಳಿತದ ಅವಧಿ. ಬಹಳ ವ್ಯತ್ಯಾಸ ಇದೆ, ಕಾಲಘಟ್ಟದಲ್ಲೂ ಕೂಡ ಬಹಳ ವ್ಯತ್ಯಾಸ ಇದೆ. ರಾಜಕೀಯದ
ಚಿತ್ರಣದಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸಗಳು ಇರುವಂತಹ ಅವಧಿಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಆಡಳಿತವನ್ನು ನಡೆಸಿದ್ದಾರೆ, ದಾಖಲೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ದಾಖಲೆ ಸಹಜವಾಗಿಯೇ ಕರ್ನಾಟಕದ ರಾಜಕೀಯದ ಇತಿಹಾಸದ ದೃಷ್ಟಿಯಿಂದ ಮಹತ್ವವನ್ನು ಪಡ್ಕೊಳ್ಳುತ್ತೆ. ದೇವರಾಜ ಅರಸು ದಾಖಲೆಯನ್ನು ಮುರಿದು ಸಿದ್ದರಾಮಯ್ಯನವರು ಈಗ ಮುನ್ನುಗ್ತಾ ಇದ್ದಾರೆ. ಇದು ರಾಜಕೀಯದ ಲೆಕ್ಕಕ್ಕೆ ಅಷ್ಟೇ ಇದು ಮುಖ್ಯ. ಅದರ ಹೊರತಾಗಿ ಇಂತಹ ದಾಖಲೆಗಳು ವಿಮರ್ಶೆಗಳು ಪಡುವಂಥದ್ದು ಕೆಲಸದ ಮೂಲಕವಾಗಿ, ಸಿದ್ದರಾಮಯ್ಯನವರ ಕೆಲಸದ ವಿಚಾರದ ಮೂಲಕವಾಗಿ ಅವರ ಅವಧಿ ಇತಿಹಾಸದಲ್ಲಿ ಯಾವ ಸ್ಥಾನವನ್ನು ಪಡೆಯುತ್ತೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಇಲ್ಲಿ ಅತಿ ಹೆಚ್ಚು ದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ದಾಖಲೆಯನ್ನು ಸಿದ್ದರಾಮಯ್ಯನವರು ಅವರ ಹೆಸರಿಗೆ ಬರ್ಕೊಂಡಿದ್ದಾರೆ. ಈಗ ಆ ಮೂಲಕವಾಗಿ ಸಿದ್ದರಾಮಯ್ಯ ಈಗ ಕರ್ನಾಟಕದ ಲಾಂಗೆಸ್ಟ್ ಸರ್ವ್ಡ್ ಚೀಫ್ ಮಿನಿಸ್ಟರ್. ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಅವಧಿಯನ್ನು ಪೂರೈಸುವಂತಹ ವಿಶ್ವಾಸದಲ್ಲಿ ಸಿದ್ದರಾಮಯ್ಯನವರು ಕೂಡ ಇದ್ದಾರೆ. 5-10 ವರ್ಷವರೆಗೂ ಕೂಡ ಇರಬಹುದು ಅಂತೇಳಿ. ಆದರೆ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದರಿಂದಾಗಿ ಅವರ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ, ಭಾಳ ಸಂತಸದಲ್ಲಿದ್ದಾರೆ, ಅಭಿಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯನವರ ಒಂದು ಮಾತು ಬಹಳ ಮುಖ್ಯ ಆಗಿದೆ. ಸಿದ್ದರಾಮಯ್ಯನವರು ನೋಡಿ, ಅರಸು ಮತ್ತು ಸಿದ್ದರಾಮಯ್ಯನವರ ನಡುವೆ ಏನು ವ್ಯತ್ಯಾಸ ಅನ್ನುವಂಥ ವಿಚಾರಗಳಿಗೆ ಬಂದಾಗ ಒಂದು ಅಂಶವನ್ನು ಪಾಯಿಂಟ್ ಔಟ್ ಮಾಡಲೇಬೇಕು. ಅದೇನಂತ ಹೇಳಿದರೆ, ದೇವರಾಜ ಅರಸು ಅವರು ಹೈಕಮಾಂಡ್ಗೆ ಅತ್ಯಂತ ಹತ್ತಿರದ ನಾಯಕರಾಗಿ ತನ್ನ ರಾಜಕೀಯದ ನೇತೃತ್ವವನ್ನು ವಹಿಸಿಕೊಂಡ್ರೂ ಕೂಡ ಅವರ ಎಕ್ಸಿಟ್ ಇದೆಯಲ್ಲ, ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡಿರ್ತಕ್ಕಂತಹ ಅವಧಿ ಇದೆಯಲ್ಲ, 1980 ಜನವರಿ 7 ನೋಡಿ ಎಷ್ಟು ಕಾಕ್ತಾಳಿ ಅಂತ ಹೇಳಿದ್ರೆ, ಸೇಮ್ ಟು ಸೇಮ್ ಅದೇ ದಿವಸದಂದೇ ಸಿದ್ದರಾಮಯ್ಯನವರು ದಾಖಲೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಆ ದಾಖಲೆ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಅವತ್ತು ದೇವರಾಜ ಅರಸು ಅವರ ಎಕ್ಸಿಟ್ ಆಗಿರುವಂಥದ್ದು ಹೈಕಮಾಂಡ್ ವಿರುದ್ಧದ ನಡೆಯೂ ಕೂಡ ಬಹಳ ಮುಖ್ಯ ಆಗಿತ್ತು. ಅವರ ಬಗ್ಗೆ ಹೈಕಮಾಂಡ್ಗೂ ಕೂಡ ಅಸಮಾಧಾನಗಳಿದ್ವು ಅಂತ ಹೇಳಿ. ಆದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ, ಹೈಕಮಾಂಡ್ ಹೇಳಿದ ರೀತಿಯಲ್ಲೇ ಇರ್ತೀನಿ ಅನ್ನುವಂಥ ಮಾತುಗಳನ್ನೇ ಪದೇ ಪದೇ ಹೇಳ್ತಾ ಇದ್ದಾರೆ. ದಾಖಲೆ ಮುರಿದ ದಿನ ಹಾವೇರಿಯಲ್ಲಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜನ್ನು ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ. ಹಾಗೆಯೇ ಹಾವೇರಿ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಶಾಸಕರು, ಸಚಿವರು, ಅಧಿಕಾರಿಗಳ ಶುಭಾಶಯಗಳೊಂದಿಗೆ ದಿನಚರಿಯನ್ನು ಇವತ್ತು ಸಿದ್ದರಾಮಯ್ಯನವರು ಆರಂಭಿಸಿದ್ದಾರೆ. ದಾಖಲೆ ಮುರಿದ ಬಗ್ಗೆ ಸಿದ್ದರಾಮಯ್ಯ ಸಾರ್ಥಕತೆಯ ಮಾತುಗಳನ್ನು ಕೂಡ ಆಡಿದ್ದಾರೆ. ವಿಶೇಷವಾಗಿ ರಾಜಕಾರಣದಲ್ಲಿರುವುದಕ್ಕೆ ಜನರ ಆಶೀರ್ವಾದ ಬೇಕು ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ, ಇರುವಷ್ಟು ದಿನ ಜನಸೇವೆ ಮಾಡಬೇಕು, ಇದು ಅವರ ಧ್ಯೇಯ. ಇಷ್ಟು ದಿನ ಆಡಳಿತದ ತೃಪ್ತಿ ತಂದಿದೆ, ಮುಂದೆಯೂ ಕೂಡ ಆಡಳಿತವನ್ನು ಮುಂದುವರಿಸ್ತೀನಿ ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ, ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ. ಹೀಗೆ ಸಿದ್ದರಾಮಯ್ಯನವರು ಬಹಳ ಸಂತೃಪ್ತಿಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯನವರ ಏನು ಈ ದಾಖಲೆಯ ಬಗ್ಗೆ ಅವರ ಬೆಂಬಲಿಗರು, ಶಾಸಕರುಗಳು, ಸಚಿವರುಗಳು ಏನೇನು ಹೇಳಿದ್ದಾರೆ ಅನ್ನೋದನ್ನು ನೀವು ತೋರಿಸ್ತೀವಿ. ಸತಿ ಮುಂಚೆನೂ ಹೇಳಿದ್ದೀನಿ, ಈ 28ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಬದಲಾವಣೆ ಮಾಡಬೇಕಂದ್ರೆ ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಮಾಡಬೇಕಾಗಿರೋದು. ನಮ್ಮ ಪಕ್ಷ ಯಾರು, ನಾವು ನೀವು ಮಾಡೋಕ್ಕಾಗ್ತದೆ, ನಮ್ಮ ಅಭಿಪ್ರಾಯ ಹೇಳ್ಬೋದು. ನಾನೇನು ಅಂತಿದ್ದೀನಿ, ಮನೆ ಸಿದ್ದರಾಮಯ್ಯ ಅವರು 28ವರೆಗೂ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ. ಅದಕ್ಕೆ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡೋಕ್ಕಾಗ್ತದೆ? ಹೈಕಮಾಂಡೇ ಮಾಡಬೇಕು. ನಾವು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸಿನ ಮೂಲಮತ ಅಹಿಂದಗಳು ಮತ್ತು ಸಿದ್ದರಾಮಯ್ಯನ ಒಟ್ಟು ಸುರಿದ್ರೆ ಕಾಂಗ್ರೆಸ್ಗೆ ಭವಿಷ್ಯ ಇದೆ. ಈ ಅಹಿಂದ ಯಾರು ಕಾಂಗ್ರೆಸ್ಸನ್ನು ನಂಬಿಕೊಂಡು ವೋಟ್ ಹಾಕ್ತಾ ಇದ್ದಾರೆ, ಆ ಜನರ ಭವಿಷ್ಯ ಸುರಕ್ಷಿತವಾಗಿ ಇವ್ರ ಕೈಲಿರ್ತದೆ ಅನ್ನೋದೇ ಅರ್ಥ. ಸಂದರ್ಭದಲ್ಲಿ ಶಿವಕುಮಾರ್ ಅವರು ಕೂಡ ಮಾತನಾಡಿದರೆ ತೋರಿಸ್ತಾರೆ. ಇವತ್ತು ಮಾದಾಯಿ ವಿಚಾರದಲ್ಲಿ, ಕೃಷ್ಣಾ ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಎಲ್ಲ ಪಾರ್ಟಿಯವರು ಸೇರಿ ಇವತ್ತು ನಮಗೆ ಕೇಂದ್ರದಲ್ಲಿ ಸಹಕಾರ ಕೊಡ್ತಾ ಇಲ್ಲ. ಪಾಪ ಬೊಮ್ಮಾಯಿನವರೇ ಬಹಳ ದೊಡ್ಡ ಮನಸ್ಸು ಮಾಡಿ ಕೇಂದ್ರದ ಏನು ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, 5,450 ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಏನು ನಮ್ಮ ಅಪ್ಪರ್ ಭದ್ರಾ ಯೋಜನೆ ಏನು ಘೋಷಣೆ ಮಾಡಿದ್ರು, ಅದನ್ನ ಬೊಮ್ಮಾಯಿರವರು ಓದಿದ್ರು. ಇವತ್ತರೆಗೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ನೀವೇ ಅದಕ್ಕೆ ನಿಮ್ಮ ಮಾತಿಗೆ ಏನಿದೆ
ನಿರ್ಮಲಾ ಸೀತಾರಾಮನ್ ಅವ್ರ ಮಾತು ಏನಿದೆ, ನಮ್ಮ ಈ ದೇಶದ ಪ್ರಧಾನಮಂತ್ರಿ ಮಾತು ಏನಿದೆ, ಆ ಮಾತು ಕೊಟ್ಟ ಮಾತನ್ನ ನಾನು ಹಿಂದೆ ಹೇಳಿದ್ದೇನೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ, ಏನು ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ಹೀಗೆ ಇಲ್ಲಿ ಇವರು ಹೇಳಿರುವಂತಹ ಮಾತು ಆರಂಭ ಆಗಿರುವಂಥದ್ದು ಎಲ್ಲಿಂದ, ಮಾತು ಮುಕ್ತಾಯ ಆಗಿರುವಂಥದ್ದು ಎಲ್ಲಿ ಅನ್ನುವಂತಹ ಪ್ರಶ್ನೆ, ಕುತೂಹಲ ಇರುವಂಥದ್ದೇ. ಯಾಕಂದರೆ ಶಿವಕುಮಾರ್ ಅವರು ಮಾತು ಆರಂಭಿಸಿದ್ದು ಅಪ್ಪರ್ ಭದ್ರಾ ಯೋಜನೆ, ಬೇರೆ ಬೇರೆ ಯೋಜನೆಗಳು, ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಕೇಂದ್ರದಿಂದ ಅನುದಾನ ಬೇಕು ಅಂತೇಳಿ. ಯಾವಾಗ ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಬಜೆಟ್ ಮೀಸಲು ಇಟ್ಟಿರ್ತಕ್ಕಂಥ ಹಣದ ಕೊಟ್ಟ ಮಾತು ಅಲ್ಲಂತ ಬಂತು, ಅಲ್ಲಿಂದ ನಂತರ ಅವರು ಹೋಗಿದ್ದಂಥದ್ದು ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ನಾನು ಹಿಂದೆ ಹೇಳಿದ್ದೆ, ಕೊಟ್ಟ ಮಾತು ನುಡಿದಂತೆ ನಡಿಬೇಕು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಮಾತುಗಳನ್ನ ಹೇಳಿದರೆ, ಈ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಇದೆಯಲ್ಲ, ಈ ಮಾತನ್ನು ಶಿವಕುಮಾರ್ ಅವರು ಬಳಕೆ ಮಾಡಿರುವಂಥದ್ದು ಯಾವಾಗ ಅನ್ನುವಂಥದ್ದು ಎಲ್ರಿಗೂ ಕೂಡ ನೆನಪಿದೆ. ನವೆಂಬರ್ ತಿಂಗಳು 2025 ನವೆಂಬರ್ 20 ಎಕ್ಸಾಕ್ಟಾಗಿ ಸರ್ಕಾರಕ್ಕೆ 2.5 ವರ್ಷ ಮುಗಿದ ಮಾರನೇ ದಿವಸ ಹೇಳಿದಂತಹ ಮಾತಾಗಿತ್ತದು. ಈಗ ಮತ್ತದೇ ಮಾತು ನೆನಪಿಸಿದ್ದಾರೆ ಸಿದ್ದರಾಮಯ್ಯನವರ ದಾಖಲೆಯ ದಿವಸ. ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋಂಥದ್ದು ಮುಖ್ಯ ಅಲ್ಲ, ನುಡಿದಂತೆ ನಡಿಬೇಕು ಅದು ಮುಖ್ಯ ಅನ್ನುವ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ನುಡಿದಂತೆ ನಡೆಯುವ ಜವಾಬ್ದಾರಿಗಳನ್ನು ನಾಯಕರುಗಳಾಗಿರುವಂಥವರು, ಯಾಕಂದರೆ ಅವರು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸಬೇಕು, ಹಾಗೆಯೇ ನುಡಿದಂತೆ ನಡಿಬೇಕು. ಅದು ಪ್ರಜಾಪ್ರಭುತ್ವದಲ್ಲಿ ಜನ ಬಯಸುವಂಥದ್ದು ಕೂಡ ಅದನ್ನೇ. ಆದರೆ ಇಲ್ಲಿ ಇದು ಸಿದ್ದರಾಮಯ್ಯನವ್ರಿಗೂ ಅನ್ವಯಿಸಿ ಹೇಳಿದ್ರ ಅಥವಾ ಕೇವಲ ಕೇಂದ್ರದ ಬಜೆಟ್ಗೆ ಮಾತ್ರ ಅನ್ವಯಿಸಿ ಹೇಳಿದ್ರ, ಅದು ಬೇರೆ ಮಾತು. ಆದರೆ ಸಿದ್ದರಾಮಯ್ಯನವರಂತೂ ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. ಈ ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ, ಮುಂದುವರಿಸ್ತೀನಿ ಅಧಿಕಾರವನ್ನು, ಈ ಮಾತುಗಳು ಬೇರೆ ಬೇರೆ ರೀತಿಯಾದಂಥ ಅರ್ಥಗಳನ್ನು ಕೊಡ್ತಾ ಹೋಗುತ್ತೆ. ಈ ಸರ್ಕಾರದ ಅವಧಿಯಲ್ಲಿ ಕಳೆದ 2.5 ವರ್ಷಗಳಿಂದ ಕೂಡ ನಡೀತಾ ಇರುವಂಥ ಇದುವೇನೆ. ಇದು ಯಾವಾಗ ಮುಗಿಯುತ್ತೆ, ಯಾವಾಗ ನಿಜಕ್ಕೂ ಸರ್ಕಾರದ 5 ವರ್ಷದವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಅಥವಾ ಮತ್ತೆ ಅದರ ಮಧ್ಯದಲ್ಲಿ ಏನಾದ್ರು ಅಧಿಕಾರ ಬದಲಾವಣೆ ಆಗುತ್ತಾ, ಇದರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಡಬೇಕಂತ ಜವಾಬ್ದಾರಿಯು ಕೂಡ ಕಾಂಗ್ರೆಸ್ನವರದ್ದೇ ಆಗಿರುವಂಥದ್ದು.